ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿದೆಯಲ್ಲ, ಎಲ್ಲಿದ್ದಾನು ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣ ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲದ ಸ್ಥಳವೇ ಇಲ್ಲ. ಏನಾಯ್ತು? ಯಾಕೆ ಅಳ್ತಿದ್ದೀಯಾ? ಅಪ್ಪ, ನನ್ನ ಫ್ರೆಂಡ್ ಹತ್ರ ದೊಡ್ಡ ಟೆಡಿ ಬೇರ್ ಇದೆ, ಆದರೆ ನನ್ನ ಹತ್ರ ಚಿಕ್ಕದೇ ಇದೆ. ನನಗೂ ಅವಳ ಹತ್ರ ದೊಡ್ಡ ಟೆಡಿ ಬೇಕು. ಅಯ್ಯೋ, ಇಷ್ಟೇನಾ? ಸರಿ ಬಿಡು, ನಾನು ನಿಂಗೆ ಆ ಹುಚ್ಚನ ಇನ್ನೊಂದು ಕತೆ ಹೇಳಾ? ಒಂದಿನ ಊರಲ್ಲಿ ತುಂಬ ಬಿಸಿಲು. ಆ ಹುಚ್ಚ ಅವನಿಗೆ ಕುಡಿಯೋಕೆ ನೀರು ಬೇಕು ಅಂತ ಅಲ್ದಿದ್ದು, ಎಲ್ಲೂ ನೀರು ಸಿಗಲೇ ಇಲ್ಲ. ಅವನು ಈ ಪರಿಸ್ಥಿತಿ ನೋಡಿ ತುಂಬ ಕೋಪ ಬಂತು. ನನಗೆ ಈ ಜಗತ್ತಿನಲ್ಲಿರೋ ಎಲ್ಲ ನೀರು ಬೇಕಂತ ಆಸೆ ಹುಟ್ಟಿತು. ಆ ಆಸೆಯ ಬೀಜ ಹಠದ ನೆಲದಲ್ಲಿ ಉಳಿತು. ಅಲೆ ಜೀವದಾಲೆ ತೀರ ಸೇರೋ ತನಕ ಆಮೇಲೆ ಏನಾಯ್ತು? ಕಲೆ ಹೊರಟ. ಅವನ ಆಸೆ ಹುಡುಕುತ್ತಾ ಹೊರಟ. ಹರಿದು ಹೋಗೋ ತನಕ ಅವನಿಗೆ ನೀರು ಸಿಕ್ತಾ? ಸಾಗರ ಮಥನ ಗೈದು ಸುಧೆಯ ಹರಿಸೆ ಒಲವೆ. ಆ ಬೀಜಕ್ಕೆ ಸಮಾಧಾನವೇ ಇಲ್ಲದೆ ಇರೋ ಈ ಸಮಾಜ ಇನ್ನೂ ಬೇಕು ಎನ್ನುವ ನೀರು ಹಾಕಿ ಮರವಾಗಿ ನಿಲ್ಲಿಸ್ತು. ದೇವ್ರೆ, ಈ ವರ್ಷ ಹುದ್ದೆಯಲ್ಲಿ ಎಲ್ಲರಿಗಿಂತ ಒಳ್ಳೆ ಸ್ಥಾನ ಸಿಗೋ ಮಾಡಪ್ಪ. ದೇವ್ರೆ, ಪರೀಕ್ಷೆಯಲ್ಲಿ ಎಲ್ಲರಿಗಿಂತ ಹೆಚ್ಚು ಮಾರ್ಕ್ ಸಿಗೋಂಗೆ ಮಾಡಪ್ಪ. ದೇವ್ರ ಕಡೆ ಹೋಗ್ಬಿಡ್ನ? ಹೌದು, ಹೋಗ್ಬಿಟ್ಟ. ಆದರೆ ಅವನು ಹೋಗಿದ್ದು ದೇವ್ರ ಹತ್ರ ಅಲ್ಲ. ಮತ್ತೆ ಅವನ ಆಸೆ, ಅವನ ಹಠ ಅವನಿಗೆ ಸಾಯೋಕೆ ಬಿಡಲಿಲ್ಲ ಪುಟ್ಟ. ಅವನು ಹೋಗಿದ್ದು ಅವನ ದುರಾಸೆ ಹತ್ರ. ದುರಾಸೆನಾ? ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚು ನೀರು ಬೇಕನ್ನೋ ದುರಾಸೆ.
ನಿರಂತರವಾಗಿ ಹರಿಯುತ್ತೆ. ಅದಕ್ಕೆ ಆನೆಕಟ್ಟು ಕೂಡ ಬೇಕಲ್ವಾ? ಆನೆಕಟ್ಟು ಇಲ್ದಿದ್ರೆ ಅದು ಪ್ರವಾಹವಾಗುತ್ತೆ. ಆ ಹುಚ್ಚ ನೀರನ್ನು ಹುಡುಕಿದಾಗ ಅವನು ಯಾವಾಗಲೂ ತೃಪ್ತಿನೇ ಆಗಲಿಲ್ಲ. ಇನ್ನೂ ಬೇಕು, ಇನ್ನೂ ಹೆಚ್ಚು ಬೇಕಂತ ಹುಡುಕ್ತಾನೆ ಹೋಗ್ತಾನೆ. ನಮಗೇನಾದರೂ ಹೆಚ್ಚು ಸಿಕ್ಕಿದ್ರೆ ಅದನ್ನು ಸ್ವೀಕರಿಸುವ ಶಕ್ತಿ ಕೂಡ ನಮಗಿರ್ಬೇಕಲ್ವಾ? ಮನುಷ್ಯರಿಗೆ ಯಾವಾಗಾದರೂ ಏನಾದರೂ ಹೆಚ್ಚು ಸಿಕ್ಕಾಗ ಅದನ್ನು ಹೇಗೆ ಅನುಭವಿಸ್ಬೇಕನ್ನೋದನ್ನೇ ಮರೆತು ಒಂದು ತಪ್ಪು ನಿರ್ಧಾರ ತೊಗೊಂಡ್ಬಿಡ್ತಾರೆ. ಆಮೇಲೆ ಅದು ಅವರನ್ನೇ ಹಾನಿ ಮಾಡುತ್ತೆ. ಅದಕ್ಕೆ ಯಾವಾಗಲೂ ನಮಗೆ ಇನ್ನೂ ಬೇಕು, ಇನ್ನೂ ಹೆಚ್ಚು ಬೇಕನ್ನೋದಕ್ಕಿಂತ ಇದ್ದಷ್ಟರಲ್ಲಿ ನಮಗೆ ತುಂಬ ಇದೆ ಅಂತ ಖುಷಿ ಪಡಬೇಕು ಪುಟ್ಟ.